ಲಾಕ್ಡೌನ್ನಿಂದ ಸಂಕಷ್ಟಕ್ಕೀಡಾಗಿದ್ದ ಜನರಿಗೆ ಸರ್ಕಾರ 3ನೇ ಪ್ಯಾಕೇಜ್ ಘೋಷಣೆ ಮಾಡಿದೆ. ಬಿಪಿಎಲ್ ಕುಟುಂಬದ ಹಿರಿಯರು ಕೊರೋನಾದಿಂದ ಮೃತಪಟ್ಟರೆ ಸರ್ಕಾರದಿಂದ 1 ಲಕ್ಷ ಪರಿಹಾರ ಸಿಗಲಿದೆ. ಈ ಮಧ್ಯೆ ಅನ್ಲಾಕ್ ಬೆಂಗಳೂರು ಸೇರಿದಂತೆ ಬಹುತೇಕ ಕಡೆ ಜನಜೀವನ ಸಾಮಾನ್ಯದಂತೆ ಕಾಣ್ತಾ ಇದೆ. ಆದರೂ 2 ಗಂಟೆ ನಂತರ ಮತ್ತದೇ ಬಿಕೋ. ಕೊರೋನಾದಿಂದ ಮೃತಪಟ್ಟವರ ಕುಟುಂಬಕ್ಕೆ 1 ಲಕ್ಷ. ಬಿಪಿಎಲ್ ಕಾರ್ಡ್ ಇರೋರಿಗೆ ಸರ್ಕಾರದ ಪರಿಹಾರ. ದೇಶದಲ್ಲಿ ಇದು ಮೊದಲು. ಕಷ್ಟದಲ್ಲಿರೋರಿಗೆ ರಿಲೀಫ್. ಕೊರೋನಾ ಲಾಕ್ಡೌನ್ನಿಂದ ಸಂಕಷ್ಟಕ್ಕೀಡಾಗಿರೋ ಜನರ ಕಷ್ಟಕ್ಕೆ ಸ್ಪಂದಿಸಿದೆ ರಾಜ್ಯ ಸರ್ಕಾರ. ಆರ್ಥಿಕ ಇಲಾಖೆ ಜೊತೆ ಸಭೆ ಮಾಡಿದ ಸಿಎಂ 3ನೇ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ. ಇಡೀ ದೇಶದಲ್ಲೇ ಎಲ್ಲೂ ಇಲ್ಲದ ಕೊರೋನಾ ಸಾವಿನ ಪರಿಹಾರವನ್ನ ಸಿಎಂ ಯಡಿಯೂರಪ್ಪ ಘೋಷಣೆ ಮಾಡಿದ್ದಾರೆ. ಕೋವಿಡ್-19 ಸೋಂಕಿನಿಂದ ದುಡಿಯುವಂಥ ವ್ಯಕ್ತಿಗಳು ಮೃತಪಟ್ಟು ಹಲವಾರು ಕುಟುಂಬಗಳು ಸಂಕಷ್ಟಕ್ಕೀಡಾಗಿದ್ದಾವೆ. ಅನೇಕ ಕುಟುಂಬಗಳು ಬೀದಿ ಪಾಲಾಗಿದೆ. ಇದನ್ನು ಮನಗೊಂಡು ಬಿಪಿಎಲ್ ಕುಟುಂಬಕ್ಕೆ ಕೋವಿಡ್-19 ಸೋಂಕಿನಿಂದ ವಯಸ್ಕರು ಮೃತಪಟ್ಟಿದ್ರೆ ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ 1 ಲಕ್ಷ ರೂಪಾಯಿ ಪರಿಹಾರ ನೀಡೋದಕ್ಕೆ ತೀರ್ಮಾನವನ್ನು ತಗೊಂಡಿದ್ದೇವೆ. ಕೊರೋನಾದಿಂದ ಮೃತಪಟ್ಟವರ ಕುಟುಂಬಕ್ಕೆ 1 ಲಕ್ಷ. ಬಿಪಿಎಲ್ ಕುಟುಂಬದ ಹಿರಿಯರು ಸತ್ರೆ ಪರಿಹಾರ. ಕುಟುಂಬದ ಒಬ್ಬರ ಸಾವಿಗೆ ಮಾತ್ರ ಪರಿಹಾರ. ಕುಟುಂಬದಲ್ಲಿ ಎಷ್ಟೇ ಜನ ಸತ್ರೂ ಒಂದೇ ಪರಿಹಾರ. ಮಕ್ಕಳು ಮೃತಪಟ್ಟಿದ್ರೆ ಪರಿಹಾರ ಇಲ್ಲ. ವಯಸ್ಕರು ಸತ್ತಾಗ ಮಾತ್ರ ಸಿಗಲಿದೆ ಪರಿಹಾರ. 25ರಿಂದ 30 ಸಾವಿರ ಕುಟುಂಬಗಳಿಗೆ ಸಿಗಲಿದೆ ಪರಿಹಾರ. ಈ ಮಧ್ಯೆ ಸರ್ಕಾರವನ್ನ ಟೀಕಿಸಿದೆ ಕಾಂಗ್ರೆಸ್. ಪೆಟ್ರೋಲ್ ಬೆಲೆ ಏರಿಸಿ ಒಂದ್ ಕಡೆ ಕೊಟ್ಟು ಇನ್ನೊಂದ್ ಕಡೆ ಕಿತ್ಕೊಳ್ತಾ ಇದೆ ಅಂತ ಕೈ ನಾಯಕರು ಆರೋಪ ಮಾಡಿದ್ದಾರೆ. ಇನ್ನು ಅನ್ಲಾಕ್ ಆಗುತ್ತಲೇ ಬೆಂಗಳೂರಿಗೆ ಹರಿದು ಬರ್ತಿದ್ದಾರೆ ಜನ. ಯಶವಂತಪುರ, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗಳಲ್ಲಿ ಜನಜಂಗುಳಿ. ಹೊರ ಜಿಲ್ಲೆ, ಹೊರ ರಾಜ್ಯಗಳಿಂದ ಜನ ವಾಪಸ್ಸಾಗ್ತಿದ್ದಾರೆ. ಜನಸಂದಣಿ ಹೆಚ್ಚಿದ್ದ ಕಾರಣಕ್ಕೆ ನಗರದ ಪ್ರಮುಖ ಫ್ಲೈಓವರ್ಗಳನ್ನು ಓಪನ್ ಮಾಡಲಾಗಿತ್ತು. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಕೊರೋನಾ ಬಂದ ಕುಟುಂಬಗಳಿಗೆ ಸಂಕಷ್ಟ. ಕೊರೋನಾ ಸೋಂಕಿತರ ಕುಟುಂಬಗಳಿಗೆ ಶಾಕ್. 14 ದಿನ ಡೈರಿಗೆ ಹಾಲು ಹಾಕಬಾರದು ಅಂತ ಡೈರಿಗಳಲ್ಲಿ ರೂಲ್ಸ್ ಹೇಳ್ತಿದ್ದಾರೆ. ಇದರಿಂದಾಗಿ ಹೈನುಗಾರಿಕೆ ಮಾಡ್ತಿರೋರು ಕಂಗಾಲಾಗಿದ್ದಾರೆ. ಡೈರಿ ಅವರು ಪಾಸಿಟಿವ್ ಬಂದಿದೆ, ನಿಮ್ಗೆ ಪಾಸಿಟಿವ್ ಹಾಸ್ಪಿಟಲ್ ಇರೋರು ಊರಿಗೆ ಬರಗಂಟ ನಾವು ಹಾಕ್ಸ್ಕೊಳ್ಳಲ್ಲ 14 ದಿನ ಅಂತ ಹೇಳಿದ್ರು ಸರ್. ನೆಗೆಟಿವ್ ಇದೆ ಸರ್, ನಮಗೆ ಪಾಸಿಟಿವ್ ಇಲ್ಲ. ನಾವು ಎರಡು ಬಾರಿ ಟೆಸ್ಟ್ ಮಾಡಿಸ್ತೀವಿ. ಒಂದ್ಸರಿ ನಮ್ಮ ಹಳ್ಳಿನ ಕರ್ಕೋದಾಗ ನಮ್ಮ ಮನೆಯವರೆಲ್ಲ ಬಂದು ಟೆಸ್ಟ್ ಮಾಡಿಸ್ತೀವಿ. ಹೇಳಿದ್ರು ಸರ್ ನಮ್ಮ ನೆಗೆಟಿವ್ ಇದೆ ಅಂತ ಹೇಳಿದ್ರು. ಆದರೂ ಅವ್ರಿಗೆ ಪಾಸಿಟಿವ್ ಇದೆ, ಅವ್ರು ಬರೋವರೆಗೂ ನಾವು ಹಾಕ್ಸ್ಕೊಳ್ಳಲ್ಲ ಅಂತ ಹೇಳಿದ್ರು. 14 ದಿನ ಹಾಕ್ಸ್ಕೊಳ್ಳಲ್ಲ ಅಂತ ಹೇಳಿದ್ರು. ಇನ್ನು ಕೊರೋನಾ ನಡುವೆಯೂ ಜನರ ಸಂಕಷ್ಟ ಅಷ್ಟಿಷ್ಟಲ್ಲ. ಬಳ್ಳಾರಿಯಲ್ಲಿ ರೈತ ಸಂಪರ್ಕ ಕೇಂದ್ರದ ಬಳಿ ರೈತರ ನೂಕುನುಗ್ಗಲು ಇತ್ತು. ಮೆಣಸಿನಕಾಯಿ ಬೀಜ ಖರೀದಿಗೆ ಬಂದ ರೈತರ ಮೇಲೆ ಲಾಠಿ ಬೀಸಲಾಯಿತು. ಯಾದಗಿರಿಯ ನ್ಯಾಯಬೆಲೆ ಅಂಗಡಿಯಲ್ಲಿ ರೇಷನ್ ಪಡೆಯಲು ಜನ ಅಂತರ ಮರೆತು ಮುಗಿಬಿದ್ದಿದ್ರು. ಧಾರವಾಡದಲ್ಲಿ 2 ಗಂಟೆಯಾದರೂ ಓಪನ್ ಆಗಿದ್ದ ಅಂಗಡಿಯನ್ನ ಮುಚ್ಚಿಸಿದ್ರು ಪೊಲೀಸರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾ ಕಾಲದಲ್ಲೇ ಶೈಕ್ಷಣಿಕ ವರ್ಷ ಆರಂಭವಾಗ್ತಿದೆ. ನಾಳೆಯಿಂದ ಶಾಲಾ ಚಟುವಟಿಕೆಗಳು ಶುರುವಾಗಲಿದ್ದು ಜುಲೈ 15ರಿಂದ ಪಾಠ ಪ್ರವಚನ ಆರಂಭ ಆಗುತ್ತೆ. ಶಾಲೆಯನ್ನು ಶುರುವಾಗುತ್ತೆ, ಆದ್ರೆ ಫೀಸ್ ಗೊಂದಲ ಮಾತ್ರ ನಿಲ್ತಾ ಇಲ್ಲ. ಖಾಸಗಿಯವರ ಫೀಸ್ ಪೈಪೋಟಿಗೆ ಹೆತ್ತವರು ಹೈರಾಣಾಗ್ತಾ ಇದ್ದಾರೆ. ಶಾಲೆ ಬಾಗಿಲು ಬಂದಾಗಿ ವರ್ಷಗಳೇ ಕಳೆದಿವೆ. ವಿದ್ಯಾರ್ಥಿಗಳಿಗೆ ಶಾಲೆ ಪಾಠ ಇಲ್ಲದೆ ಅದೆಷ್ಟೋ ದಿನಗಳು ಉರುಳಿದೆ. ಮಕ್ಕಳಿಗೆ ಮೊಬೈಲ್ ಮುಟ್ಟೋಕೂ ಕೊಡದಿದ್ದವರು ಆನ್ಲೈನ್ ಕ್ಲಾಸ್ ಕೇಳುವಂತೆ ಬೆಂಡೆತ್ತಿದ್ದಾರೆ. ಕೊರೋನಾ ಬಂದ ಮೇಲೆ ಶಿಕ್ಷಣ ಕ್ಷೇತ್ರವೇ ಐಸೋಲೇಷನ್ ಅಂತಾಗಿದ್ದು ನಾಳೆಯಿಂದ ಶೈಕ್ಷಣಿಕ ವರ್ಷ ಆರಂಭವಾಗ್ತಿದೆ. ಆದರೆ ಫೀಸ್ ಫೈಟ್ ಮಾತ್ರ ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ. ನಿಲ್ಲದ ಖಾಸಗಿ ವರ್ಸಸ್ ಪೋಷಕರ ಫೀಸ್ ಫೈಟ್. ಕಳೆದ ಬಾರಿಯಿಂದ ಶೈಕ್ಷಣಿಕ ವರ್ಷ ಆರಂಭವಾಗ್ತಿದ್ದಂತೆ ಫೀಸ್ ಫೈಟ್ ಶುರುವಾಗ್ತಿದೆ. ಇಂದು ಸಿಎಂ ಭೇಟಿ ಮಾಡಿದ ಪೋಷಕರ ಸಮನ್ವಯ ಸಮಿತಿ ಖಾಸಗಿ ಶಾಲೆ ಶುಲ್ಕ ಕಡಿಮೆ ಮಾಡುವಂತೆ ಮನವಿ ಮಾಡಿದ್ದಾರೆ. ಕಳೆದ ವರ್ಷ ಬೋಧನಾ ಶುಲ್ಕದ 70% ಸರ್ಕಾರ ನಿಗದಿ ಮಾಡಿತ್ತು. ಈ ಬಾರಿಯೂ ಶಾಲಾ ಶುಲ್ಕ ಕಡಿಮೆಗೊಳಿಸಿ ಅಧಿಕೃತ ಆದೇಶ ಹೊರಡಿಸಿ, ಜೊತೆಗೆ ಖಾಸಗಿ ಶಾಲೆಗಳು ಪೋಷಕರಿಗೆ ಕಿರುಕುಳ ಕೊಡದಂತೆ ಸೂಚಿಸಿ ಅಂತ ಮನವಿ ಮಾಡಿದ್ದಾರೆ. ಇದಕ್ಕೆ ಬಿಎಸ್ವೈ ಸಹ ಭರವಸೆ ನೀಡಿದ್ದು ಅಧಿಕಾರಿಗಳಿಗೆ ಸೂಚಿಸೋದಾಗಿ ಹೇಳಿದ್ದಾರೆ. ಖಾಸಗಿ ಶಾಲೆಗಳು ನಾವು ಇಷ್ಟೇ ತಗೋತೀವಿ ಅಂತ ಒಂದು ಒತ್ತಡವನ್ನು ಹಾಕಿದ್ದಾರೆ ಸರ್. ಇವತ್ತು ಸಭೆ ಮಾಡಿ ನಾನು ಸುರೇಶ್ ಕುಮಾರ್ ಹತ್ರ ಮಾತನಾಡ್ತೇನೆ. ಅವ್ರ ಕಷ್ಟ ಸುಖ ಏನಂತ ವಿಚಾರಿಸಿಕೊಂಡು
ಆ ಕಾನೂನು ಚೌಕಟ್ಟಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈಗ ಮುಖ್ಯಮಂತ್ರಿಗಳಿಗೆ ಕೂಲಂಕುಷವಾಗಿ ನಮ್ಮ ಸಂಕಷ್ಟವನ್ನ ವಿವರಿಸಿದೀವಿ. ಅವರು ತಾಳ್ಮೆಯಿಂದ ಕೇಳಿದರೆ ಈ ಕೂಡಲೇ ಇದರ ಬಗ್ಗೆ ನಾನು ಸಮಾಲೋಚನೆ ಮಾಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಅದರಿಂದ ಈ ಸರ್ಕಾರ ಮಧ್ಯಪ್ರವೇಶ ಮಾಡೋವರೆಗೂ ಕೂಡ ಯಾರೂ ಕೂಡ ₹1 ಫೀಸನ್ನ ಶಾಲೆಗಳಿಗೆ ಕಟ್ಟಬೇಡಿ. ಜುಲೈ 15ರಿಂದ ಶಾಲೆ ತರಗತಿ ಆರಂಭ. ಕೊರೋನಾ ಸೃಷ್ಟಿಸಿರೋ ಅವಾಂತರ ಒಂದೆರಡಲ್ಲ. ವಿದ್ಯಾರ್ಥಿಗಳ ಬಾಳಲ್ಲಂತೂ ಹೆಮ್ಮಾರಿ ಮೇಲಿಂದ ಮೇಲೆ ಚೆಲ್ಲಾಟವಾಡ್ತಿದೆ. ಈ ಬಾರಿ ಜುಲೈ 1ರಿಂದ ಶಾಲೆಗಳಲ್ಲಿ ಬ್ರಿಡ್ಜ್ ಕೋರ್ಸ್ ಆರಂಭವಾಗಲಿದ್ದು ಜುಲೈ 15ರಿಂದ ಶಾಲೆ ತರಗತಿ ಆರಂಭವಾಗಲಿದೆ. ಆದರೆ ಕೊರೋನಾ ಹತೋಟಿಗೆ ಬರೋವರೆಗೂ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಗತಿ. ಲಾಕ್ಡೌನ್ ಇರುವ ಜಿಲ್ಲೆಗಳಲ್ಲಿ ಶಿಕ್ಷಕರಿಗೆ ರಿಯಾಯಿತಿ ನೀಡಲಾಗಿದೆ. ಯಾಕಂದ್ರೆ ಶಿಕ್ಷಕರು ಹಾಜರಾಗಲು ಬಸ್ ವ್ಯವಸ್ಥೆ ಇಲ್ಲ. ಹೀಗಾಗಿ ಶಿಕ್ಷಕರ ಸಂಘದ ಮನವಿಯಂತೆ ವಿನಾಯಿತಿ ನೀಡಲಾಗಿದೆ. ಕಲಿಕೆಯಲ್ಲಿ ಎಲ್ಲೆಲ್ಲಿ ಸ್ವಲ್ಪ ಕಡಿಮೆ ಆಗಿರ್ತದೋ ಅದನ್ನು ಬ್ರಿಡ್ಜ್ ಮಾಡುವ ಸಂಬಂಧ ಜುಲೈ 1ರಿಂದ ಜುಲೈ 30ರವರೆಗೆ ಒಂದು ಬ್ರಿಡ್ಜ್ ಕೋರ್ಸ್ ಕಂಡಕ್ಟ್ ಮಾಡಬೇಕೆಂದು ನಾವೆಲ್ಲರೂ ಹೋಗಿದ್ದೀವಿ. ಅದಕ್ಕೆ ಉಂಟಾದ ನಾವು ಸುತ್ತೋಲೆಯನ್ನು ಕಳಿಸ್ಕೊಟ್ಟಿದ್ದೀವಿ ಶುಕ್ರವಾರನೇ. ಅದರ ಪ್ರಕಾರ ನಮ್ಮ ಶಿಕ್ಷಕರು ಎಲ್ಲರೂ ಕ್ರಮವಹಿಸಿ ಈಗಲೇ ತಯಾರಿ ಮಾಡಿಕೊಳ್ತಾರೆ. ಶೈಕ್ಷಣಿಕ ವರ್ಷವೇನೋ ನಾಳೆಯಿಂದ ಆರಂಭವಾಗ್ತಿದೆ. ಆದರೆ ಫೀಸ್ ಗೊಂದಲ ಎಲ್ಲಿಗೆ ಬಂದು ನಿಲ್ಲುತ್ತೆ ಕಾದು ನೋಡಬೇಕು. ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.